ನಮಸ್ತೆ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಬೂಮಿಂಗ್ ಟೆಕ್ಕಿ ಕನ್ನಡ ಚಾನೆಲ್ಗೆ ಸ್ವಾಗತ. ನೀವೇನಾದ್ರೂ ಯೂಟ್ಯೂಬರ್ ಇದ್ದೀರಾ ಅಥವಾ ನೀವು ಏನಾದ್ರೂ ಯೂಟ್ಯೂಬ್ ಚಾನೆಲ್ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾಕಂದ್ರೆ ನಾನು ಇದರಲ್ಲಿ 5 ಸಕ್ಸಸ್ ಕೀಸ್ ನ ಹೇಳಿದ್ದೀನಿ. ಅದನ್ನ ಡೀಟೇಲ್ ಆಗಿ ಒನ್ ಬೈ ಒನ್ ಆಗಿ ನೋಡೋಣ ಬನ್ನಿ. ದ ಫಸ್ಟ್ ಒನ್ ಇಸ್ ಕಂಟೆಂಟ್. ಎಸ್, ಕಂಟೆಂಟ್ ತುಂಬಾ ಮ್ಯಾಟರ್ ಆಗುತ್ತೆ ಈ ಫೀಲ್ಡ್ ಅಲ್ಲಿ. ನೀವು ಕಂಟೆಂಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಬೇಗ ನೀವು ನಿಮ್ ಗೋಲ್ ಅನ್ನ ರೀಚ್ ಮಾಡಕ್ ಸಾಧ್ಯ. ನೀವು ಕೊಡೋ ಕಂಟೆಂಟ್ ಇನ್ನೊಬ್ರಿಗೆ ತುಂಬಾ ಯೂಸ್ಫುಲ್ ಆಗಿರ್ಬೇಕು, ಅಂದಾಗ ಮಾತ್ರ ನಿಮ್ ವಿಡಿಯೋಕ್ಕೆ ಒಂದು ಬೆಲೆ ಇರುತ್ತೆ. ಸೊ ನೀವು ಕೊಡೋ ಕಂಟೆಂಟ್ ಅಲ್ಲಿ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಅರಿವಿರಬೇಕು. ಅದ್ರ ಬಗ್ಗೆ ಅರಿವಿದ್ದಾಗ ಅವಾಗ ನಿಮ್ಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಆ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಗೆ ಕ್ಲಾರಿಟಿ ಕೊಡುತ್ತೆ. ಆ ಕ್ಲಾರಿಟಿಯಿಂದ ನೀವು ವಿಡಿಯೋನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಕ್ಕಾಗುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಕಂಟೆಂಟ್ ಈಸ್ ಅ ಕಿಂಗ್ ಅಂತ. ಸೊ ಯಾಕೆ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ವ್ಯೂವರ್ಸ್ ತಮ್ಮ ಅಮೂಲ್ಯವಾದ ಟೈಮ್ ಅನ್ನ ತಗೊಂಡ್ ಬಂದ್ಬಿಟ್ಟು ವಿಡಿಯೋ ನೋಡಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಹಾಗಾಗಿ ಆ ವಿಡಿಯೋ ತುಂಬಾ ವರ್ಕ್ಫುಲ್ ವಾಚ್ ಆಗಿರ್ಬೇಕು ಅವರಿಗೆ. ವ್ಯೂವರ್ಸ್ ಟೈಮು ನಮ್ ವಿಡಿಯೋಗೆ ಸರಿದೂಗಿಸ್ಬೇಕು ಅಂತಂದ್ರೆ ಅದ್ರ ತಕ್ಕಂತೆ ಒಂದು ಗುಡ್ ಕಂಟೆಂಟ್ ಇರೋದು ತುಂಬಾ ಮ್ಯಾಟರ್ ಆಗುತ್ತೆ. ದ ಸೆಕೆಂಡ್ ಒನ್ ಈಸ್ ಪ್ಯಾಷನ್. ಪ್ಯಾಷನ್ ಇನ್ ದ ಸೆನ್ಸ್ ಉತ್ಸಾಹ. ಎಲ್ಲ ಯೂಟ್ಯೂಬರ್ ಸುಮಾರು ಜನ ಹೇಳ್ತಾರೆ ನಿಮ್ ಪ್ಯಾಷನ್ ನ ಫಾಲೋ ಮಾಡಿ, ನಿಮ್ ಪ್ಯಾಷನ್ ನ ಫಾಲೋ ಮಾಡಿ ಅಂತ. ಸೊ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ 90% ಜನರಿಗೆ ಅವ್ರ ಪ್ಯಾಷನ್ ಬಗ್ಗೆ ಅವ್ರಿಗೆ ಅರಿವೇ ಇರೋದಿಲ್ಲ. ಇನ್ನೂ ಸ್ವಲ್ಪ ಜನ ಹೇಳ್ತಾರೆ ಯೋಗ ಮಾಡಿ, ಧ್ಯಾನ ಮಾಡಿ, ಎಕ್ಸರ್ಸೈಸ್ ಮಾಡಿ, ನಿಮ್ಗೆ ಪ್ಯಾಷನ್ ಗೊತ್ತಾಗುತ್ತೆ ಅಂತ. ಸೊ ಅದರಿಂದ ಹೆಂಗೆ ಪ್ಯಾಷನ್ ಗೊತ್ತಾಗುತ್ತೆ ಅಂತ ನನ್ಗಂತೂ ಅರ್ಥ ಆಗ್ಲಿಲ್ಲ. ಸೊ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಹುಟ್ಟಿದ ಕೂಸಿಗೆ, ಹುಟ್ಟಿದ ಒಂದ್ ಮಗು ಇರುತ್ತಲ್ಲ, ಅದಕ್ಕೆ ಯಾವ ಪ್ಯಾಷನ್ ಇರೋದಿಲ್ಲ. ಆ ಬೆಳಿತಾ 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 ಆ ಮಗುವಿಗೆ ಎದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ ಅದು ಪ್ಯಾಷನ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸಾಂಪಲ್, ಕೆಲವರಿಗೆ ಡ್ಯಾನ್ಸ್ ಮಾಡೋದು ಇಷ್ಟ ಆಗುತ್ತೆ, ಕೆಲವರಿಗೆ ಸಿಂಗಿಂಗ್ ಮಾಡೋದು ಇಷ್ಟ ಆಗುತ್ತೆ, ಸೊ ಕೆಲವರಿಗೆ ಮೋಟಿವೇಶನಲ್ ಮಾಡೋದು ಇಷ್ಟ ಆಗುತ್ತೆ. ಸೊ ಅದು ಅವ್ರು ಅದನ್ನ ಪ್ರಾಕ್ಟೀಸ್ ಮಾಡ್ತಾ 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 ಏನಾಗುತ್ತೆ ಅಪ್ಪ ಅಂತಂದ್ರೆ ಅದೇ ಪ್ಯಾಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಇಂದ ಮಾತ್ರ ಪ್ಯಾಷನ್ ಆಗುತ್ತೆ ಹೊರತು ನಾವು ಪ್ಯಾಷನ್ ಹುಡ್ಕೋತ್ ಕೂತ್ರೆ ಈ ಜನ್ಮನೂ ಸಾಕಾಗಲ್ಲ. ಯಾಕಂದ್ರೆ ಪ್ಯಾಷನ್ ಸಿಗೋದಿಲ್ಲ. ಸೊ ಡೋಂಟ್ ವರಿ, ನಾನು ನಿಮ್ಗೆ ಪ್ಯಾಷನ್ ಹೆಂಗ್ ಫೈಂಡ್ ಔಟ್ ಮಾಡ್ಬೋದು ಅಂತ ನಾನು ನಿಮ್ಗೊಂದು ಟ್ರಿಕ್ ಹೇಳ್ಕೊಡ್ತೇನೆ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ನೀವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಸೈಡ್ ಮಾಡಿ. ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರ್ತೀರೋ ಅದಕ್ಕೆ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನೆಲ್ಲ ತಿಳ್ಕೊಳ್ಳಿ. ತಿಳ್ಕೊಳ್ತಾ ತಿಳ್ಕೊಳ್ತಾ ಅದೊಂದು ಪ್ರಾಕ್ಟೀಸ್ ಆಗುತ್ತೆ. ಆ ಪ್ರಾಕ್ಟೀಸೇ ನಿಮ್ಗೆ ಒಂದು ಪ್ಯಾಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಒಂದೇ ರಾತ್ರಿಯಲ್ಲಿ ಏನು ಮಾಡಕ್ ಆಗೋದಿಲ್ಲ, ನೆನ್ಪಿರ್ಲಿ. ಸೊ ನಾನು ಒಂದೇ ರಾತ್ರಿಯಲ್ಲಿ ಎಲ್ಲಾನು ಮಾಡ್ತೀನಿ ಅಂತ ಏನಾದ್ರೂ ಇದ್ರೆ ಅದು ಓನ್ಲಿ ಡ್ರೀಮ್ ಅಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ಬಿಟ್ರೆ ರಿಯಲ್ ಲೈಫ್ ಅಲ್ಲಿ ನಾವು ತುಂಬಾ ಕಷ್ಟ ಪಡಬೇಕಾಗುತ್ತೆ. ಹಾಗಾಗಿ ಪ್ಯಾಷನ್ ನಿಮ್ಮಷ್ಟಕ್ಕೆ ನೀವು ಫೈಂಡ್ ಔಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಥ್ರೂ ಯುವರ್ ಪ್ರಾಕ್ಟೀಸ್. ದ ಥರ್ಡ್ ಪಾಯಿಂಟ್ ಈಸ್ ಟೈಮ್. ನೀವೇನಾದ್ರೂ ಯೂಟ್ಯೂಬರ್ ಆಗ್ಬೇಕು ಅನ್ನೋದಾಗಿದ್ರೆ ನಿಮ್ಗೆ ಇಲ್ಲಿ ಟೈಮ್ ಕನ್ಸ್ಯೂಮ್ ಸಿಕ್ಕಾಪಟ್ಟೆ ಆಗುತ್ತೆ. ನೀವೇನಾದ್ರೂ ಇದಕ್ಕೆ ಫುಲ್ ಟೈಮ್ ಕೊಟ್ರೆ ನಿಮ್ ಗೋಲ್ ರೀಚ್ ಮಾಡಕ್ಕೆ ತುಂಬಾ ಶಾರ್ಟ್ ಟೈಮ್ ಬೇಕಾಗುತ್ತೆ. ನೀವೇನಾದ್ರೂ ಪಾರ್ಟ್ ಟೈಮ್ ಆಗಿ ಇಟ್ಕೊಂಡು ನಾನು ಪಾರ್ಟ್ ಟೈಮ್ ಆಗಿ ಏನಾದ್ರೂ ಮಾಡ್ತೀನಿ ಅಂತ ಏನಾದ್ರೂ ನಿಮ್ ತಲೆಯಲ್ಲಿದ್ರೆ, ಸೊ ನಿಮ್ ಗೋಲ್ ರೀಚ್ ಮಾಡೋವರೆಗೂ ನಿಮ್ ತುಂಬಾ ಟೈಮ್ ಕನ್ಸಂಪ್ಷನ್ ಆಗಿರುತ್ತೆ. ಸೊ ಹಾಗಾಗಿ ನೀವು 2021 ಈ ಒಂದು 2021 ಕಾಂಪಿಟೇಷನ್ ಯುಗದಲ್ಲಿ ನೀವೇನಾದ್ರೂ ಶಾರ್ಟ್ ಟೈಮ್ ತಗೊಂಡು ಬಂದು ಏನಾದ್ರೂ ಇಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಏನಾದ್ರೂ ಬಂದ್ರೆ ಅದು ತುಂಬಾ ಕಷ್ಟಕರ. ಆಗಲ್ಲ ಅಂತ ಹೇಳ್ತಿಲ್ಲ, ತುಂಬಾ ಕಷ್ಟಕರ. ನೀವು 100% ಡೆಡಿಕೇಶನ್ ಇಂದ ಕೆಲಸ ಮಾಡಿದಾಗ ಡೆಫಿನೆಟ್ಲಿ ಅದು ಕೂಡ ನೀವು ಅಚೀವ್ ಮಾಡಬಹುದು. ಈ 2021 ಕಾಂಪಿಟೇಷನ್ ಯುಗದಲ್ಲಿ ನಿಮ್ಗೆ ಎಲ್ಲಾನು ಮ್ಯಾಟರ್ ಆಗುತ್ತೆ. ಅದು ನಿಮ್ ಸ್ಕ್ರಿಪ್ಟ್ ಆಗಿರ್ಬೋದು, ನಿಮ್ಮ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ನಿಮ್ ಆಡಿಯೋ ಕ್ವಾಲಿಟಿ ಆಗಿರ್ಬೋದು, ನಿಮ್ ಥಂಬ್ನೇಲ್ ಆಗಿರ್ಬೋದು, ಎಲ್ಲಾನು ಮ್ಯಾಟರ್ ಆಗುತ್ತೆ. ನಿಮ್ಗೆ ಎಲ್ಲಾನು ಗೊತ್ತಿರ್ಬೇಕಾಗುತ್ತೆ. ಮೊದ್ಲೊಂದು ಕಾಲ ಇತ್ತು, ನೀವು ಹೆಂಗ್ ವಿಡಿಯೋ ಮಾಡಿ ಕಳ್ಸಿದ್ರು ಅದನ್ನು ನೋಡೋರು ಇದ್ರು. ಬಟ್ ಇವಾಗ ತುಂಬಾ ಕ್ವಾಲಿಟಿ ಇರೋ ವಿಡಿಯೋ, ತುಂಬಾ ಕ್ವಾಲಿಟಿ ಇರೋ ಕಂಟೆಂಟ್ ಇದ್ರೆ ಮಾತ್ರ ಜನ ನೋಡಕ್ಕೆ ಸಿಗ್ತಾರೆ. ಇಲ್ಲ ಅಂತಂದ್ರೆ ಇಲ್ಲಿ ನೀವು ಸಕ್ಸಸ್ ಆಗೋ ರೇಷಿಯೋ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ನಾನು ಓವರ್ ಆಲ್ ಒಂದೇ ನೈಟ್ ಅಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅನ್ನೋದು ಏನಾದ್ರೂ ನಿಮ್ ತಲೆಯಲ್ಲಿ ಇದ್ರೆ ಡೆಫಿನೆಟ್ಲಿ ಅದು ಓನ್ಲಿ ಡ್ರೀಮ್ ಅಲ್ಲಿ ಮಾತ್ರ ಸಾಧ್ಯ. ರಿಯಲ್ ಲೈಫ್ ಅಲ್ಲಿ ಅದು 100% ಸುಳ್ಳು. ಯಾಕಂತಂದ್ರೆ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಅದರಿಂದ ಸಿಕ್ಕಾಪಟ್ಟೆ ಎಫರ್ಟ್ ಇದೆ. ಹಾಗಾಗಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಟೈಮು ಯೂಟ್ಯೂಬ್ಗೆ ಕೊಟ್ಬಿಟ್ಟು ಬೇಗ ಸಕ್ಸಸ್ ಕಡೆ ಹೋಗ್ಬೇಕು ಅನ್ನೋದೇ ನನ್ನ ಆಶಯ. ದ ಫೋರ್ತ್ ಪಾಯಿಂಟ್ ಈಸ್ ಪೇಷನ್ಸ್. ಎಸ್, ನೀವು ಯೂಟ್ಯೂಬರ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಪೇಷನ್ಸ್ ಇರಲೇಬೇಕು.
ಯಾಕಂತಂದ್ರೆ ಇಲ್ಲಿ 1-2 ಕೆಲಸ ಇರಲ್ಲ. ಒಂದು ಸ್ಕ್ರಿಪ್ಟ್ ಬರಿಬೇಕು, ಸ್ಕ್ರಿಪ್ಟ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಆದ್ಮೇಲೆ ಶೂಟ್ ಮಾಡಬೇಕು, ಶೂಟ್ ಆದ್ಮೇಲೆ ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಆದ್ಮೇಲೆ ಥಂಬ್ನೇಲ್ ಮಾಡಬೇಕು, ಥಂಬ್ನೇಲ್ ಆದ್ಮೇಲೆ ನೀವು ಫೈನಲಿ ಅಪ್ಲೋಡ್ ಮಾಡಬೇಕು ವಿತ್ ಕರೆಕ್ಷನ್ಸ್. ಸೊ ಇಷ್ಟೆಲ್ಲ ದೊಡ್ಡ ಪ್ರೊಸೆಸ್ ಇರುತ್ತೆ. ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ನಾವು ಪೇಷನ್ಸ್ ಬೇಕೇ ಬೇಕಾಗುತ್ತೆ. ಇಷ್ಟಕ್ಕೆ ಮುಗ್ದಿಲ್ಲ, ಇದೆಲ್ಲಾನು ಮಾಡ್ಬೇಕು ಅಂತಂದ್ರೆ ಸುಮಾರು ಸಾಫ್ಟ್ವೇರ್ ಬಗ್ಗೆನೂ ನಮ್ಗೆ ಗೊತ್ತಿರ್ಬೇಕಾಗುತ್ತೆ. ಲೈಕ್ ಎಡಿಟಿಂಗ್ ಅಲ್ಲಿ ಅಡೋಬೆ ಪ್ರೀಮಿಯಂ ಪ್ರೋ ಆಗಿರ್ಬೋದು, ಫೈನಲ್ ಕಟ್ ಪ್ರೋ ಆಗಿರ್ಬೋದು, ಅಂಡ್ ಅಡೋಬೆ ಆಫ್ಟರ್ ಎಫೆಕ್ಟ್ ಆಗಿರ್ಬೋದು, ಡೈವೆನ್ಸಿ ಸ್ಟುಡಿಯೋ ಆಗಿರ್ಬೋದು, ಈ ಎಲ್ಲದ್ರ ಬಗ್ಗೆನೂ ನಮ್ಗೆ ಗೊತ್ತಿರ್ಬೇಕಾಗುತ್ತೆ. ಅಂಡ್ ಸುಮಾರು ಸಲ ನಾವು ಫೋಟೋ ಎಡಿಟಿಂಗ್ ಮಾಡ್ಬೇಕಾಗುತ್ತೆ ಥಂಬ್ನೇಲ್ಗೋಸ್ಕರ. ಅದಕ್ಕೋಸ್ಕರ ನಮ್ಗೆ ಲೈಕ್ ಫೋಟೋಶಾಪ್ ಆಗಿರ್ಬೋದು ಅಥವಾ ಕೋರಲ್ ಡ್ರಾ ಆಗಿರ್ಬೋದು, ಇದ್ರ ಬಗ್ಗೆನೂ ನಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇರಬೇಕಾಗುತ್ತೆ. ಇಷ್ಟೆಲ್ಲ ತಿಳ್ಕೊಬೇಕು ಅಂತೀರಾ? ಎಸ್, ಡೆಫಿನೆಟ್ಲಿ ಇದ್ರದ್ದು ಎಲ್ಲಾ ಬಗ್ಗೆನೂ ನಮ್ಗೆ ಗೊತ್ತಿರ್ಬೇಕಾಗುತ್ತೆ. ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಈ ಎಲ್ಲಾ ನಾನೇನ್ ಹೇಳಿದೀನಿ ಎಲ್ಲಾ ಸಾಫ್ಟ್ವೇರ್ ಬಗ್ಗೆನೂ ನಾನು ಟ್ಯುಟೋರಿಯಲ್ ಮಾಡಿಬಿಟ್ಟು ಅಪ್ಕಮಿಂಗ್ ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಅದನ್ನ ನೋಡ್ಬಿಟ್ಟು ನೀವು ಮನೆಯಲ್ಲೇ ಕೂತ್ಕೊಂಡು ಫ್ರೀ ಆಗಿ ಕಲ್ಕೋಬಹುದು. ಸೊ ಈ ವಿಡಿಯೋಗಳು ನಿಮ್ಗೆ ಅರ್ಲಿ ಆಗಿ ಸಿಗ್ಬೇಕು ಅಂತಂದ್ರೆ ನೀವು ಬೆಲ್ ಬಟನ್ ನ ಪ್ರೆಸ್ ಮಾಡಬೇಕಾಗುತ್ತೆ. ಆವಾಗ ಅರ್ಲಿ ಆಗಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ. ಹಾಗಾಗಿ ಹೇಳ್ತಾರೆ ಪೇಷನ್ಸ್ ಈಸ್ ದ ಕೀ ಟು ಸಕ್ಸಸ್ ಅಂತ. ನಾವು ಸಕ್ಸಸ್ ಆಗಬೇಕು ಅಂತಂದ್ರೆ ನಮ್ ಕಡೆ ತಾಳ್ಮೆ ಇರಲೇಬೇಕು. ದ ಲಾಸ್ಟ್ 5th ಪಾಯಿಂಟ್ ಈಸ್ ಸೆಲ್ಫ್ ಮೋಟಿವೇಶನ್. ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ನಿಮ್ಗೆ ಸೆಲ್ಫ್ ಮೋಟಿವೇಶನ್ ತುಂಬಾ ಬೇಸಿಕ್ ರಿಕ್ವೈರ್ಮೆಂಟ್ ಆಗುತ್ತೆ. ಯಾಕಂತಂದ್ರೆ ಆ ಕೆಲಸದಲ್ಲಿ ನಮ್ಗೆ ತುಂಬಾ ಹೆಡೇಕ್ ಆಗಿರ್ಬೋದು, ಫ್ರಸ್ಟ್ರೇಷನ್ ಆಗಿರ್ಬೋದು, ನಮ್ಮಷ್ಟಕ್ಕೆ ನಾವು ಫೇಸ್ ಮಾಡೋಗಿರ್ಬೋದು, ಅಥವಾ ಪಬ್ಲಿಕ್ಗೆ ಫೇಸ್ ಮಾಡೋದಾಗಿರ್ಬೋದು, ಅಥವಾ ಫ್ಯಾಮಿಲಿಗೆ ಫೇಸ್ ಮಾಡೋದಾಗಿರ್ಬೋದು, ಸುಮಾರು ಅಡೆತಡೆಗಳು ಕಷ್ಟಗಳು ಬಂದೇ ಬರುತ್ತೆ. ಸೊ ಇಲ್ಲಿವರೆಗೂ ಕಷ್ಟ ಇಲ್ಲಾರ್ದೆ ಯಾರು ಸಕ್ಸಸ್ ಆಗೇ ಇಲ್ಲ. ಸೊ ಪ್ರತಿಯೊಬ್ರು ಸಕ್ಸಸ್ ಆಗಿದ್ದಾರೆ ಅಂತಂದ್ರೆ ಅದ್ರ ಹಿಂದೆ ಒಂದು ಬ್ಯಾಡ್ ಸ್ಟೋರಿ ಇದ್ದೇ ಇರುತ್ತೆ, ಕಷ್ಟಗಳು ಇದ್ದೇ ಇರುತ್ತೆ. ಹಾಗಾಗಿ ನೀವು ಆ ಥರ ಏನಾದರೂ ಸಿಚುವೇಶನ್ಸ್ ಬಂದ್ರೆ ನೀವು ಕೂತ್ಕೊಂಡು ರಿಯಲೈಸ್ ಮಾಡ್ಕೊಳ್ಳಿ, ನಂದು ಗೋಲ್ ಏನು, ನಂದು ಏಮ್ ಏನು, ನಾನು ಏನು ಮಾಡಬೇಕು, ಎದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಅದು ಇದು ಅಂತ ಹೇಳಿ ನೀವು ಎದಕ್ಕೂ ಕಿವಿ ಕೊಡದೆ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಗೋಲ್. ಆವಾಗ ಮಾತ್ರ ನೀವು ಸಕ್ಸಸ್ ಆಗಕ್ಕೆ ಸಾಧ್ಯ. ಸೆಲ್ಫ್ ಮೋಟಿವೇಶನ್ ನೀವು ಮಾಡ್ಕೊಳ್ಳೇಬೇಕು. ಈ 5 ಸಕ್ಸಸ್ ಕೀಸ್ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಇದನ್ನ ತಿಳಿಸ್ಬೇಕು ಅನ್ನೋದಾಗಿದ್ರೆ ಶೇರ್ ಮಾಡಿ. ಅಂಡ್ ಏನಾದ್ರೂ ಇದ್ರ ರಿಲೇಟೆಡ್ ಅಥವಾ ಟೆಕ್ನಿಕಲ್ ರಿಲೇಟೆಡ್, ಯೂಟ್ಯೂಬ್ ರಿಲೇಟೆಡ್ ಏನಾದ್ರೂ ಕ್ವೈರಿ ಅಂಡ್ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ್, ವಂದೇ ಮಾತರಂ.